ವರಾಹಸ್ವಾಮಿಯ ದರ್ಶನ ಮಾಡಿ ನಾವು ಮುಂದೆ ಸಾಗಿದ್ರೆ ನಮಗೆ ಈ ಕ್ಷೇತ್ರದ ಕೇಂದ್ರ ಬಿಂದು ವೆಂಕಟೇಶ್ವರ ಸ್ವಾಮಿಯ ದರ್ಶನ ಆಗುತ್ತೆ. ವಾಸ್ತವವಾಗಿ ಇಲ್ಲಿ ಹೀಗೆ ಪ್ರತಿಮೆ ಮೂಡಲಿಕ್ಕೆ ಮುಖ್ಯ ಕಾರಣೀಕರ್ತರು ಅಂತಂದರೆ ಒಬ್ಬ ರೆಡ್ಡಿಗರು ಮತ್ತು ಒಬ್ಬ ಜೋಯಿಸಿಗರು. ಇವತ್ತಿಗೂ ಕೂಡ ಇಲ್ಲಿ ಆ ಎರಡೂ ವರ್ಗದ ಜನ ಪೂಜೆಯನ್ನು ಸಲ್ಲಿಸ್ತಾರೆ ವೆಂಕಟೇಶ್ವರ ಸ್ವಾಮಿಗೆ. ಆ ಸ್ವಾಮಿ ಒಂದು ಶಿಲೆಯಲ್ಲಿ ತಿರುಪತಿಯ ಶ್ರೀನಿವಾಸನೇ ಬಂದು ಆ ಶಿಲೆಯಲ್ಲಿ ಪ್ರವೇಶ ಮಾಡಿದ ಅಂತ ಹೇಳ್ತಾರೆ. ಅಂಥ ಅಪರೂಪದ ಶಿಲೆಯನ್ನು ನಾವಿಲ್ಲಿ ಕಾಣ್ತೀವಿ. ಬನ್ನಿ ಆ ದೇವರ ದರ್ಶನ ಮಾಡಿ. ಸರ್ವಮಂಗಳ ಸಂಭೂತಿ ಸ್ಥಾನ ವೆಂಕಟಭೂಧರೆ ನಿತ್ಯಕೃಪ್ತ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ದೇವಗಿರಿವಾಸ ಮಂಗಳಂ ಆಶ್ರಿತಾರ್ಥಿಕ ಕಲ್ಪಾಯ ಕೌಸ್ತುಭಾಲಂಕೃತೋ ರಸೆ ಜ್ಞಾನಶಕ್ತ್ಯಾದಿಪೂರ್ಣಾಯ ಶ್ರೀನಿವಾಸಾಯ ಮಂಗಳಂ ಪ್ರಾಪ್ಯಾಯ ಪ್ರಾಪಕಾಯಸ್ತು ಶ್ರೀನಿವಾಸಾಯ ಅಂಜಲಾಚಲಭೂಷಾಯ ಶ್ರೀನಿವಾಸಾಯ ಮಂಗಳಂ ದೇವಗಿರಿವಾಸ ಮಂಗಳಂ ವೇದ ವೇದಾಂತ ವೆಂಕಟೇಶ್ವರ ಸ್ವಾಮಿಯ ಬಲಭಾಗಕ್ಕೆ ಒಂದು ಪುಟ್ಟ ಗುಡಿಯನ್ನು ಮಾಡಿದ್ದಾರೆ. ಅಲ್ಲಿ ನಾವು ಬ್ರಹ್ಮದೇವರನ್ನು ಕಾಣಬಹುದು. ಸಾಕ್ಷಾತ್ ಪರಬ್ರಹ್ಮನಿಗೆ ಭೂಲೋಕದಲ್ಲಿ ದೇವಾಲಯಗಳಿಲ್ಲ, ಆದರೆ ಈ ಮೂರ್ತಿಯನ್ನು ಬ್ರಹ್ಮದೇವರು ಅಂತ ಗುರುತಿಸ್ತಾರೆ. ಇಲ್ಲಿ ಈ ಸ್ವಾಮಿಗೆ ವಿಶೇಷವಾದ ಪೂಜೆಗಳು ನೆರವೇರುತ್ತೆ. ಆ ಸ್ವಾಮಿಯ ದರ್ಶನ ನಾವೀಗ ಮಾಡೋಣ. ಈ ಬ್ರಹ್ಮದೇವರ ಸಾನ್ನಿಧ್ಯದಲ್ಲಿ ಒಂದು ಪ್ರತೀತಿ ಇದೆ. ಸಂತಾನ ಅಪೇಕ್ಷೆಯಿಂದ ಬರ್ತಕ್ಕಂಥವರು ಇಲ್ಲಿ ಯಾವುದಾದ್ರೂ ಒಂದು ಸೇವೆಯನ್ನು ಕೊಡ್ತೀವಿ ಅಂತ ನಾವು ಸಂಕಲ್ಪ ಮಾಡಿಬಿಟ್ರೆ ಸಂತಾನ ಆಗಿದ್ದಿದೆ ಅಂತ ಹಲವಾರು ಭಕ್ತರು ಇಲ್ಲಿ ನಮಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೆಂಕಟೇಶ್ವರನ ದರ್ಶನ ಮಾಡಿದ ಮೇಲೆ ಪದ್ಮಾವತಿಯ ದರ್ಶನ ಮಾಡಲೇಬೇಕಲ್ಲ. ಈಗ ನಾವು ಪದ್ಮಾವತಿಯ ದರ್ಶನಕ್ಕೆ ಹೋಗೋಣ. ಈ ಪದ್ಮಾವತಿ ವೆಂಕಟೇಶ್ವರನನ್ನು ಭೂಲೋಕದಲ್ಲಿ ವರಿಸಿದವಳು. ವೈಕುಂಠದಿಂದ ಬಂದಂಥ ವಿಷ್ಣುವನ್ನು ವರಿಸಿದಂಥ ಪದ್ಮಾವತಿ ಇಲ್ಲಿ ನಮಗೆ ದರ್ಶನವನ್ನು ಕೊಡ್ತಾಳೆ. ಆಕೆಯ ದರ್ಶನ ಪಡೆದು ನಾವು ಇಲ್ಲಿಂದ ಮತ್ತೊಂದು ಕ್ಷೇತ್ರಕ್ಕೆ ಹೋಗೋದಿದೆ, ಅದನ್ನು ಹೇಳ್ತೀನಿ. ದೇವರ ದರ್ಶನ ಮಾಡಿ. ಮುಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮಿ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪಹರೆ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವ ದುಃಖ ಹರೆ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಇಲ್ಲಿಂದ 1-2 ಕಿಲೋಮೀಟರ್ ದೂರದಲ್ಲಿ ಮಧುರಖಂಡಿ ಅನ್ನುವಂಥ ಒಂದು ಊರಿದೆ. ಆ ಊರಲ್ಲಿ ಲಕ್ಷ್ಮಿಯೇ ಗ್ರಾಮ ದೇವತೆಯಾಗಿ ನೆಲೆಸಿದ್ದಾಳೆ. ನಾವೀಗ ಶ್ರೀನಿವಾಸ ದೇವರನ್ನು ನೋಡಿದ್ದೇವೆ, ಪದ್ಮಾವತಿಯನ್ನು ಕಂಡಿದ್ದೇವೆ. ಈಗ ಲಕ್ಷ್ಮಿಯನ್ನು ಕಂಡ್ರೆ ಒಂದು ಕುಟುಂಬದ ಸಂಪೂರ್ಣ ದರ್ಶನ ಆಗೋಗುತ್ತೆ. ಹಾಗಾಗಿ ನಾವು ಆ ಕ್ಷೇತ್ರಕ್ಕೆ ಹೋಗೋಣ. ಸಾಕ್ಷಾತ್ ತಿರುಪತಿಯನ್ನೇ ಹೋಲುವಂತಹ ಕಲ್ಲಳ್ಳಿ ವೆಂಕಟೇಶ್ವರನ ಸನ್ನಿಧಿಯ ಸಮೀಪದಲ್ಲೇ ಒಂದು ಲಕ್ಷ್ಮೀ ದೇಗುಲವಿದೆ. ತಿರುಪತಿಯಲ್ಲೂ ಕಾಣದಂತಹ
ಮಹತ್ವದ ಸನ್ನಿಧಿ ಇದು. ಅಲ್ಲಿಗೆ ಹೋಗೋಣ ಒಂದು ಪುಟ್ಟ ವಿರಾಮದ ನಂತರ.